ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸ್ನೇಹಿತರೆ, ಆದಷ್ಟು ಸಣ್ಣ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡೋದು, ನೆಗಡಿ ಮತ್ತು ತಲೆನೋವು ಜ್ವರದಿಂದ ಅನ್ನೋದಾದರೆ, ಸ್ನೇಹಿತರೆ ಆದಷ್ಟು ಸಣ್ಣ ಮಕ್ಕಳನ್ನ ಸ್ಪೆಟ್ರು ಮತ್ತು ತಲೆ ಟೋಪಿ ಸಾಕ್ಸ್ ಹಾಕಿ ಕಾಲಿಗೆ ಆದಷ್ಟು ನೆಲದಲ್ಲೆಲ್ಲ ಬಿಡಬೇಡಿ. ಮನೇಲಿ ನೆಲದಲ್ಲೆಲ್ಲ ಬಿಟ್ಟೋದ್ರಿಂದ ಇವಾಗೆಲ್ಲ ಆಲ್ಮೋಸ್ಟು ಗ್ರಾನೈಟು, ಟೈಲ್ಸು, ಮಾರ್ಬಲ್ಸು ಇದರಿಂದ ಸ್ವಲ್ಪ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಮಕ್ಕಳಿಗೆ ಕೆಲವೊಂದೊಂದು ಕಡೆ ಹೋದರೆ, ಈಗ ಊರಿಂದ ಊರಿಗೆ ನೆಂಟರು ಮನೆಗೆ ಅಥವಾ ಎಲ್ಲಾದರೂ ಹೋಗೋದ್ರಿಂದ ಏನಾಗುತ್ತೆ, ನೀರು ಚೇಂಜ್ ಆಗು ಸಹ ಜ್ವರ ಆಗ್ಬೋದು, ತಲೆನೋವು, ಶೀತ ಆದ್ರಂತೂ ಆಟೋಮೆಟಿಕ್ ಜ್ವರ ಬಂದೇ ಬರುತ್ತೆ ಸ್ನೇಹಿತರೆ. ಈಗಿರೋದ್ರಲ್ಲಿ ಕ್ಯಾರಿ ಮಾಡಿ, ಒಂದಿನಕ್ಕಾಗುವಷ್ಟು ನೀರನ್ನ ಆದಷ್ಟು ಕ್ಯಾರಿ ಮಾಡಿ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನ ಬಿಸಿ ನೀರು ಹಾಕ್ಬೇಡಿ, ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ಟೀಲ್ ಬಾಟ್ಲಲ್ಲಿ ಪ್ರಯತ್ನ ಪಡಿ. ಮತ್ತು ಆದಷ್ಟು ಮಕ್ಕಳನ್ನ ಬೆಚ್ಚಗಿಡಿ ಸ್ನೇಹಿತರೆ. 1ರಿಂದ 9 ತಿಂಗಳವರೆಗೂ ಮಕ್ಕಳನ್ನ ಬೆಚ್ಚಗಿಡೋದ್ರಿಂದ ಯಾವುದೇ ರೀತಿ ತಲೆನೋವು, ಶೀತ, ಜ್ವರ ಈ ಥರ ಬರೋದಿಲ್ಲ ಸ್ನೇಹಿತರೆ. ಹಾಗೆ ತಾಯಿ ಕೂಡ ಅಷ್ಟೇ, ಆದಷ್ಟು ಹೈಜಿನಿಕ್ ಆಗಿರಬೇಕು. ಅವ್ರನ್ನ ತುಂಬ ಪ್ರೊಟೆಕ್ಟಿವ್ ಮಾಡ್ಕೋಬೇಕು. ಅವ್ರ ಆರೋಗ್ಯ ಅವ್ರ ಕೈಯಲ್ಲೇ ಇರುತ್ತೆ ಸ್ನೇಹಿತರೆ. ಹಾಗೆ ಹೇಳ್ಬೇಕಾದ್ರೆ, ಈಗ 1 ವರ್ಷ ಕಂಪ್ಲೀಟ್ ಆದಮೇಲೆ 2 ವರ್ಷ, 3 ವರ್ಷದ ಮಗುವಿಗೆ ಆದಷ್ಟು ಅವ್ರಿಗೂ ಅಷ್ಟೇ ಬೆಚ್ಚಗಿಡೋ ಪ್ರಯತ್ನ ಬಿಡಿ. ಮಲಗಬೇಕಾದ್ರೆ ರಗ್ಗೋದು, ಸೋದ್ರಿಂದ ಹೇಳ್ಬೋದು. ಥಂಡಿ ಸಮಯದಲ್ಲೇ ಹೇಳ್ತಾ ಇರೋದು ಸ್ನೇಹಿತರೆ, ಸ್ವೆಟರ್ ಹಾಕೋದಾಗಲಿ, ಆದಷ್ಟು ನೀರಾಗಿ ಆಡೋದಕ್ಕೆಲ್ಲ ಬಿಡಬಾರ್ದು ಮಕ್ಕಳನ್ನ. ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ, ಈ ಸಮ್ಮರ್ ಸಮಯದಲ್ಲಿ ಮಕ್ಕಳು ಆಡಲೇಬೇಕು ನೀರಲ್ಲಿ ಅಂತ ಕೆಲವೊಮ್ಮೆ ಬಿಡಲೇಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಪ್ರೊಟೆಕ್ಟಿವ್ ಆಗಿ ಬೆಚ್ಚಗಿಡಬೇಕು ಸ್ನೇಹಿತರೆ. ಆದಷ್ಟು 1ರಿಂದ 9 ತಿಂಗಳ ಮಕ್ಕಳನ್ನಂತೂ ಆದಷ್ಟು ಬೆಚ್ಚಗಿಡಿ. ಮತ್ತು ನಂತರ 1 ವರ್ಷ, 2 ವರ್ಷ, 3 ವರ್ಷದವರೆಗೂ ಅಷ್ಟೇ ಮಕ್ಕಳನ್ನ ಬೆಚ್ಚಗಿಡೋದ್ರಿಂದ ಅವ್ರಿಗೆ ಆದಷ್ಟು ನೆಗಡಿ, ತಲೆನೋವು, ಜ್ವರ, ಕಫ ಕಟ್ಟೋದಾಗಲಿ ಈ ಥರ ಎಲ್ಲ ಆಗೋದಿಲ್ಲ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಮುಂದುವರ್ಸೋಣ ವಿಡಿಯೋನ ಸ್ನೇಹಿತರೆ. ಏನು ಮಾಡ್ತಾರೆ, ಕೆಲವೊಂದೊಂದು ಸತಿ ವೈರಲ್ ಫೀವರ್ ಆಗುತ್ತೆ, ಮತ್ತು ಕೆಲವೊಮ್ಮೆ ಇದಕ್ಕಿದ್ದಂಗೆ ಜ್ವರ ಬರೋದಾಗಿರುತ್ತೆ. ಆದಷ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸ್ನೇಹಿತರೆ. ಆ ಸಮಯದಲ್ಲಿ ನಾವು ಏನೇ ಆಗಲಿ ಮನೇಲಿ ಮಾತ್ರ ಬಿಸಿ ನೀರು ಕುಡಿಯೋದ್ರಿಂದ ಮತ್ತು ಮಕ್ಕಳನ್ನ ಬೆಚ್ಚಗಿಡೋದ್ರಿಂದ ಇದೊಂದೇ ಉಪಾಯ ಸ್ನೇಹಿತರೆ. ಬೆಚ್ಚಗಿಡೋದು ಮತ್ತು ಬಿಸಿನೀರು ಕುಡಿಯೋದ್ರಿಂದ ಇವೆರಡು ಮಾಡಿಕೊಂಡ್ರೆ ಆದಷ್ಟು ನಾವೇ ಮನೆಯಲ್ಲಿ ನಮ್ಮ ಆರೋಗ್ಯ ಕಾಪಾಡ್ಕೊಬೋದು. ಸಣ್ಣ ಮಕ್ಕಳು ಆಗಿಲ್ಲ ಅಥವಾ ಅಂತ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದು ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಮಯ ಈ ವಿಡಿಯೋದಲ್ಲಿ ಕಳೆದಿದ್ದಕ್ಕಾಗಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ಬ್ಲಾಗಲ್ಲಿ